ಇನ್ನು ಜಾತಿಗಣತಿ ವರದಿ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಬಹಳಷ್ಟು ದೊಡ್ಡವರು. ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅವರು ಮಾತನಾಡ್ತಾರೆ. ಎಲ್ಲಿ ಅನುಕೂಲವಾಗುತ್ತೆ, ಯಾವ ರೀತಿಯಾಗಿ ತಮಗೆ ಅನುಕೂಲ ಆಗುತ್ತೆ, ಆ ರೀತಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ನಮ್ಮ ಪಕ್ಷದಲ್ಲಿ ಅನೇಕ ತತ್ವ ಸಿದ್ಧಾಂತಗಳಿದ್ದಾವೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಇದು ನಮ್ಮ ಪಕ್ಷದ ನಿಲುವು. ಯಾರ್ಯಾರಿಗೆ ನ್ಯಾಯ ಒದಗಿಸಬೇಕು ಅದನ್ನು ನಾವು ಒದಗಿಸಿಕೊಡ್ತೀವಿ. ಒಕ್ಕಲಿಗ ಸಮುದಾಯದ ಪ್ರತಿನಿಧಿಯಾಗಿ ಸಂಪುಟದಲ್ಲಿ ಸಲಹೆ ನೀಡಬೇಕಲ್ವಾ? ನಾನೇನು ಸರ್ವಜ್ಞ ಅಲ್ಲ, ಪಂಡಿತ ಕೂಡ ಅಲ್ಲ. ನಾನೊಬ್ಬ ಹಳ್ಳಿಯಿಂದ ಬಂದಂತಹ ನಾಯಕ. ನಮ್ಮ ಶಾಸಕರು, ಹಿರಿಯರು ಅವರವರ ಅಭಿಪ್ರಾಯ ಏನಿದೆ ಅದೆಲ್ಲವನ್ನು ಕೂಡ ಕೊಡ್ತಾರೆ. ಇದೆಲ್ಲವನ್ನ ಅವಲೋಕನ ಮಾಡಿ ಅದೆಲ್ಲವನ್ನು ಕೂಡ ತಿಳಿದುಕೊಂಡು ನಾನು ಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಈ ವಿಚಾರಗಳನ್ನು ಮಾತನಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ದೊಡ್ಡವರು, ದೊಡ್ಡ ಮಾತೆಲ್ಲ ಆಡ್ತಾರೆ. ಅವ್ರ ಅನುಕೂಲಕ್ಕೆ ಏನೇನು ಅವ್ರು ಮಾತಾಡ್ತಾರೆ. ನಾವು ನಮ್ಮ ಪಕ್ಷದಲ್ಲಿ ನಮ್ಮದೇ ಆದಂತ ತತ್ವ ಸಿದ್ಧಾಂತಗಳಿದೆ. ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಬಸವಣ್ಣವರ ಆಚಾರ ವಿಚಾರಗಳು ನಮ್ಮ ಪಕ್ಷದಲ್ಲಿ ಅಡಗಿದೆ. ಸಂವಿಧಾನದಲ್ಲಿ ನಾವು ನಂಬಿಕೆ ಇಟ್ಕೊಂಡಿರೋದು. ಸೊ ಪಕ್ಷದಲ್ಲಿ ಅನೇಕ ತೀರ್ಮಾನಗಳನ್ನು ನಾವು ಮಾಡ್ತೇವೆ. ಸೊ ಯಾರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ನ್ಯಾಯ ಒದಗಿಸ್ಕೊಡೋಕೆ ನಮ್ದೇನು ಅಭ್ಯಂತರ ಇಲ್ಲ. ಸೊ ಕೇಂದ್ರದಲ್ಲಿ ಸಂವಿಧಾನದಲ್ಲಿ ಕೆಲವು ಕಾನೂನಿನಲ್ಲಿ ಯಾರ್ಯಾರೇನು ಕೆಲಸ ಮಾಡಬೇಕು ಅಂತ ಇದೆ. ಆ ನಿರ್ಬಂಧವನ್ನ ಗಮನದಲ್ಲಿಟ್ಕೊಂಡು ನಮ್ಮ ಸರ್ಕಾರ ಅನೇಕ ತೀರ್ಮಾನಗಳನ್ನು ಮುಂದಿನ ದಿನದಲ್ಲಿ ಮಾಡ್ತಾರೆ. ಅವರು ಬಹಳ ದೊಡ್ಡವರು, ದೊಡ್ಡ ಮಾತೆಲ್ಲ ಆಡ್ತಾರೆ. ಅವ್ರ ಅನುಕೂಲಕ್ಕೆ ಏನೇನು ಬೇಕೋ ಅವ್ರು ಮಾತಾಡ್ತಾರೆ. ನಾವು